ತಾತನವರ ಅನುಷ್ಠಾನ ಕುಂತು ದೇವಿಯ ಕಥೆಯನ್ನು ಬರೆದಿರ್ತಕ್ಕಂಥ ಸ್ಥಳ. ಆದರೆ ಇಲ್ಲಿ ಈ ಡೋರ್ ಬಂದ್ ಮಾಡಿದ್ದಾರೆ. ಈಗ ಮುಂದೆ ನಾವು ಇನ್ನೊಂದು ವಿವಿ ಇದೆ. ಸಾಧು ಸಂತರು ಇಲ್ಲಿ ಇರ್ತಕ್ಕಂಥ ಸ್ಥಳ. ಇಲ್ಲಿ ಚಿದಾನಂದ ಅವಧೂತರ ಆಶ್ರಮ ಮತ್ತು ದೇವಿ ಪ್ರತ್ಯಕ್ಷ ಆಗಿರ್ತಕ್ಕಂಥ ಸ್ಥಳನೂ ಇಲ್ಲೇ ಇದೆ. ಅದನ್ನು ಕೂಡ ತೋರಿಸೋಣ. ಇದೇ ಅಮ್ಮನವರು ಚಿದಾನಂದ ಅವಧೂತರಿಗೆ ದರ್ಶನ ಕೊಟ್ಟ ಒಂದು ಸ್ಥಳ. ಈ ಸ್ಥಳದಲ್ಲಿ ದರ್ಶನವನ್ನು ಕೊಟ್ಟಿದ್ದಾಳೆ. ಚಿದಾನಂದ ಅವಧೂತರ ತಪಸ್ಸಿ ಕುಂತಿರ್ತಕ್ಕಂಥ ಸ್ಥಳ. ಇಲ್ಲಿಯೇ ಅಮ್ಮನವರು ದರ್ಶನವನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನು ಇಲ್ಲೇ ಮಾಡಿದ್ದಾಳೆ. ಹಾಗೆ ಇಲ್ಲಿಯೇ ನಾನು ಪ್ರತ್ಯಕ್ಷ ಆದರೆ ಆಗಬೇಕಂತೇಳಿ ಇಲ್ಲಿಯೇ ತಪಸ್ಸಿ ಕುಂತು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇದೇ ಗವಿಯಲ್ಲಿ ಚಿದಾನಂದ ಅವಧೂತರು ತಮ್ಮ ಅಮ್ಮನವರ ಪುರಾಣ ಪ್ರವಚನವನ್ನು ಇಲ್ಲಿಯೇ ಬರೆದು ಜನರಿಗೆ ಇತಿಹಾಸವನ್ನು, ಅಮ್ಮನವರ ಇತಿಹಾಸವನ್ನು ಅರ್ಪಣೆ ಮಾಡಿದ್ದಾರೆ. ಇದು ಚಿದಾನಂದ ಅವಧೂತರ ಆಶ್ರಮ. ಈ ಆಶ್ರಮದಲ್ಲಿ ಅವರು ಡೋರ್ ಮುಚ್ಚಿದ್ದಾರೆ, ಲಾಕ್ ಮಾಡಿದ್ದಾರೆ. ಬಟ್ ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿಯೇ ಲಿಪಿ ಇದೆ. ಆ ಲಿಪಿ ಪ್ರಕಾರ ಇಲ್ಲಿಯೇ ಅವರು ತಮ್ಮ ದಿನನಿತ್ಯ ಪೂಜಾ ಕೈಂಕರ್ಯಗಳು ಇಲ್ಲೇ ಈ ಆಶ್ರಮದಲ್ಲಿ ಮಾಡ್ತಾಯಿದ್ರು. ಹಾಗೆಯೇ ಹತ್ತಿರದಲ್ಲಿರ್ತಕ್ಕಂಥ ಪ್ರತ್ಯಕ್ಷವಾದ ಸ್ಥಳ, ಅಮ್ಮನವರು ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ಥಳ ಇದು. ಹೀಗೆ ಈ ಸ್ಥಳದಲ್ಲಿ ಸಾಧು ಸಂತರು ಇಲ್ಲಿ ತಪಸ್ಸನ್ನು ಮಾಡಿ ತಮ್ಮ ಸಿದ್ಧಿಯನ್ನು ಇಲ್ಲಿಯೇ ಪಡೆದುಕೊಂಡಿರ್ತಕ್ಕಂಥ ಸ್ಥಳ. ಇದಕ್ಕೆ ಸಿದ್ಧ ಪರ್ವತ ಎಂದೇ ಪ್ರಸಿದ್ಧಿಯಾಗಿದೆ. ಈ ಸ್ಥಳದಲ್ಲಿ ತಪಸ್ಸಿ ಕುಂತು ಸಿದ್ಧ ಪರ್ವತ ಅಂತಕ್ಕಂಥ ಒಂದು ಹೆಸರು ವಾಡಿಕೆಯಲ್ಲಿದೆ. ಇಲ್ಲಿ ನೋಡೋಣ, ಸ್ವಲ್ಪ ಹೋಗಿ ನೋಡೋಣ. ಮೊದಲಿಗೆ ಬಹಳ ಕಷ್ಟ ಇತ್ತು. ಈಗ ಇಲ್ಲಿ ಅನುಕೂಲ ಮಾಡಿದ್ದಾರೆ, ಮೆಟ್ಟಿಲುಗಳನ್ನು ಮಾಡಿ ಅನುಕೂಲ ಮಾಡಿದ್ದಾರೆ. ಈ ಒಂದು ಬೆಟ್ಟದ ತುತ್ತದಲ್ಲಿ ಏರಿ ತಮ್ಮ ಅನಿಸಿಕೆಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ ತಮ್ಮ ಕಷ್ಟ ದುಃಖಗಳನ್ನು ಇಲ್ಲಿ ಹಂಚಿಕೊಂಡು ಭಕ್ತರ ಈಡೇರಿಕೆಗಳನ್ನು ಇಲ್ಲಿ ಸಾಧು ಸಂತರ ಆಶೀರ್ವಾದದಿಂದ ಪಡಿತಾ ಇದ್ದಾರೆ. ಮತ್ತು ಅಮ್ಮನವರ ದರ್ಶನವೂ ಸಹ ಪಡೆದ ಒಂದು ಅನುಭವ ಇಲ್ಲಿಯೇ ಆಗುತ್ತೆ. ಇದೇ ನಾಡಿನಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಸಿಂಧನೂರು ತಾಲೂಕು ಆಗಿರ್ತಕ್ಕಂಥ ಹುಲ್ಲೂರು ಗ್ರಾಮದಿಂದ ನಾವು ಇಲ್ಲಿ ಆಗಮಿಸಿ ಈ ಸ್ಥಳದ ಪುರಾಣವನ್ನು, ಕಥೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇನೆ. ನನ್ನ ಹೆಸರು ಚಂದ್ರಶೇಖರಯ್ಯ ಹಿರೇಮಠ್ ಹುಲ್ಲೂರು. ಇದು ಕೀರ್ತನ ಹಿರೇಮಠ್ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಸಾರವನ್ನು ಮಾಡ್ತಾಯಿದ್ದೇನೆ. ಇಲ್ಲಿಯ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನಾನು ನೀಡ್ತಾ ಇದ್ದೇನೆ, ನೋಡಿ. ಮತ್ತು ಇದು ಒಂದು ಪ್ರೇಕ್ಷಣೀಯ ಸ್ಥಳ, ಐತಿಹಾಸಿಕ ಸ್ಥಳ. ನಮಸ್ತೆ ಜಿ. ಇಲ್ಲಿ ಸಿದ್ದಪ್ಪ ತಾತನವರ ಗವಿ ಲಿಂಗೈಕ್ಯ 6/12/2003 ಆಗಿದ್ದಾರೆ. ಅವರ ಒಂದು ಗವಿ ಇಲ್ಲಿದೆ. ಇದರ ಪ್ರಚಾರವನ್ನು ಸಹ ನಿಮಗೆ ನೀಡ್ತಾ ಇದ್ದೇನೆ. ಯಾವುದು ಹೌದು ಅದು ಅಲ್ಲ,
ಯಾವುದು ಅಲ್ಲ ಅದು ಹೌದು ಅಂಥ ಒಂದು ನುಡಿಯನ್ನು ಇಲ್ಲಿ ಲೇಖನಿಯ ಮುಖಾಂತರ ಬರೆದಿದ್ದಾರೆ. ಈ ಕವಿಯಲ್ಲಿ ಹೋಗಿ ನೋಡೋಣ. ಇಲ್ಲಿ ಪೂಜಾ ಕೈಂಕರ್ಯಗಳು ಸಿದ್ದಪ್ಪಾಜಿಯವರು ಇಲ್ಲಿ ಮಾಡ್ತಾಯಿದ್ರು. ಇವರು ತಾತನವರ ಗದ್ದಿಗೆ, ಸಿದ್ದಪ್ಪಾಜಿಯವರ ತಾತನವರ ಗದ್ದಿಗೆಯನ್ನು ಸ್ವಲ್ಪ ನೋಡೋಣ. ಅವರು ನುಡಿಸ್ತಕ್ಕಂಥ ತಂಬೂರಿ ಸಹ ಇಲ್ಲೇ ಇದೆ. ಈ ತಂಬೂರಿ ಇಲ್ಲೇ ಇದೆ. ಅವರ ಪಾದಕಿಗೆ ಹಾವಿಗೆಗಳು ಹಾಗೂ ದಿನನಿತ್ಯ ಪೂಜೆ ಕೈಕರ್ಯಗಳು ಇಡ್ತಾ ಇದ್ದಾವೆ ತಾತನವರಿಗೆ. ಈ ಗದ್ದಿಗೆ ಅವರ ಸಮಾಧಿ ಇಲ್ಲೇ ಮಾಡಿದ್ದಾರೆ. ಅವರ ಫೋಟೋವನ್ನು ಒಮ್ಮೆ ತೋರಿಸ್ತೇನೆ. ಸಿದ್ದಪ್ಪಾಜಿಯವರು ಹೇಗಿದ್ದರು ಅಂತ ತೋರಿಸ್ತಾ ಇದ್ದೇನೆ. ಇವರೇ ಅವರು ಸಿದ್ದಪ್ಪಾಜಿಯವರು. ಅವರು ಸಾಕಿದಂಥ ಒಂದು ನಾಯಿ ಸಹ ಅವರ ಹತ್ತಿರ ಇದೆ ನೋಡಿ. ಅವರ ದರ್ಶನ ಮಾಡಿದ್ದೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ತಾ ಇದ್ದೇನೆ. ಅವರು ಧರಿಸ್ತಕ್ಕಂಥ ಸಿದ್ದಪ್ಪಾಜಿಯವರ ರುದ್ರಾಕ್ಷಿ ಮಾಲೆ ಸಹ ಗದಿಗೆ ಮೇಲೆ ಅಲಂಕರಿಸಿದ್ದಾರೆ ಮತ್ತು ಹಾರವನ್ನು ಸಹ ಅಲಂಕರಿಸಿದ್ದಾರೆ. ಅವರ ಪಾದಕಿಗಳು ಶಂಖ ಸಹ ಮತ್ತು ಪೂಜೆ ಬೀಸ್ತಕ್ಕಂಥ ಕೆಲವೊಂದು ಗಂಟೆಗಳು ಮತ್ತು ತೀರ್ಥದ ಇದ್ದಾವೆ. ಅವರು ಓದ್ತಕ್ಕಂಥ ಪುಸ್ತಕಗಳು ಇಲ್ಲೇ ಇದ್ದಾವೆ. ಇಲ್ಲೇ ಇರ್ತಾರಲ್ಲ. ಓಕೆ, ಕೀರ್ತನ ಹಿರೇಮಠ್ ಯೂಟ್ಯೂಬ್ ಚಾನಲ್ ಕೊಲ್ಲೂರು ಅಂತೆ. ಇಲ್ಲಿ ಪೂಜೆಗೆ ಸಿದ್ದಪ್ಪಾಜಿಯವರ ಪೂಜೆಗೆ ಸ್ವಲ್ಪ ಹೂವುಗಳನ್ನು ಇಲ್ಲಿಯೇ ಹಾಕಿದ್ದಾರೆ ಮತ್ತು ಈ ಪೂಜೆಗೆ ಉಪಯೋಗಿಸ್ತಕ್ಕಂಥ ಹೂವುಗಳನ್ನು ಇಲ್ಲಿ ಹಾಕಿದ್ದಾರೆ. ಮತ್ತು ದೇವಪ್ಪ, ನಿಮ್ಮ ಹೆಸರು ದೇವಪ್ಪ ರೀ? ಇಲ್ಲೇ ಇರ್ತೀರಾ ನೀವು ಸೇವೆ ಮಾಡ್ಕೊತ? ಅಜ್ಜವ್ರ ಪೂಜೆ ಸೇವೆ ಮಾಡೋ ಟೈಮ್ನಲ್ಲಿ ನೀವು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಿ, ಹೌದಾ? ಈಗ ತಾತವ್ರು ಗದ್ದಿಗೆ ಆಗಿದ್ದಾರಲ್ಲ, ಎಷ್ಟು ವರ್ಷ ಆಯ್ತು ಈಗ ಅವರು? 21 ಆಯ್ತಾ? 21ನೇ ಆರಾಧನೆ ಆಗಿದೆ ಅಂದರೆ ಸ್ವಲ್ಪ ದಿವಸ ಒಂದೇ. ಎಷ್ಟು ದಿವಸ ಆಯಿತು ಅವ್ರು ಅಂಜಾದು ಮಾಡಿ? ಹೋದ ತಿಂಗಳ ಅಮಾವಾಸ್ಯೆ ಹುಣ್ಣಿವಿಗೆ ಮಾಡಿದಾರಾ? ಓಕೆ. ಈಗ ತಾತವ್ರು ಗವಿ ಅಂತೇಳಿ ಅಂತಿರಲ್ಲ, ಇದು ಸ್ವಲ್ಪ ನೋಡೋಣ. ನೋಡ್ತೀನಿ. ಒಂದು ಸೆಕೆಂಡ್ ಬಂದರೆ ಇದರಲ್ಲಿ ಗವಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಇದರಲ್ಲಿ ಇಳಿತಾ ಇದೆ ಅಂತಾರೆ, ನೋಡೋಣ. ನಿಮಗೆ ತೋರಿಸ್ತೀನಿ. ಯಾಕೆ ಇಳಿತಾರ ಅಂತ ಗೊತ್ತಿಲ್ಲ, ಯಾಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮಗಂತೂ ಇಳಿಯೋಕ್ಕಾಗಲ್ಲ. ಆದರೂ ಅವರು ಹೇಗೆ ಏರ್ತಿದ್ರು, ಹೇಗೆ ಗವಿಯಲ್ಲಿ ಪೂಜೆ ಮಾಡಿ ಅನುಷ್ಠಾನ ಕುಂತು ಈ ರೀತಿ ಒಂದು ಸ್ಥಳ ಇದೆ, ವಿಶೇಷವಾಗಿದೆ. ಮತ್ತು ಇಂಥ ಒಂದು ಸ್ಥಳದಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ, ಒಳಗೆ ಇಳಿಯೋಕ್ಕಾಗ್ತಾಯಿಲ್ಲ. ನೋಡೋಣ, ಪ್ರಯತ್ನ ಆಗ್ಲಿಕ್ಕಿಲ್ಲ ಅನಿಸುತ್ತೆ. ಇರಲಿ, ಈಗ ನಿಮಗೆ ತೋರಿಸ್ತೀನಿ ಇಷ್ಟೇ. ಇಲ್ಲಿ ನೋಡಿ, ಇಳಿಯೋಕೆ ಇಷ್ಟೇ ಜಾಗ. ಇದರಲ್ಲಿ ಹೋಗಿ ಒಳಗೆ ಪೂಜೆ ಮಾಡಿದ್ದಾರೆ. ಚಿತ್ರ ಅಂದರೂ ನನಗೆ ವಿಚಿತ್ರ ಆಗ್ತಾ ಇದೆ. ಎಷ್ಟೋ ಜನ ಹೊಲಸು ಗಲೀಜು ಬಾಟ್ಲಿಗಳು ಹಾಕಿದ್ದಾರೆ, ಇಂಥವೆಲ್ಲ ಹಾಕಬಾರ್ದು. ನೋಡೋಣ, ಇನ್ನೂ ಗವಿ ಒಳಗಿದೆ, ಬಟ್ ಆದರೆ ಹೋಗೋಕ್ಕಾಗ್ತಾಯಿಲ್ಲ. ಅವರು ತಮ್ಮ ಕಾಲಮಾನದಲ್ಲಿ ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿ ಹೊರಗೆ ಬರಬೇಕಾದ್ರೆ ಹೇಗೆ ಹೋಗ್ತಾಯಿದ್ರು, ಹೇಗೆ ಬರ್ತಾಯಿದ್ರು ಒಂದೂ ತಿಳಿತಾ ಇಲ್ಲ ನಮಗೆ. ನೋಡೋಣ, ಅದ್ರ ಬಗ್ಗೆ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಆಚಾರ್ಯ ಇದ್ದಾರೆ, ಅವರು ಕೂಡ ಸ್ವಲ್ಪ ಕೇಳೋಣ. ನಿಮ್ಮ ಹೆಸರು ರೀ? ಬಸಮ್ಮ. ನಿಮ್ಮದು ಊರಮ್ಮ? ಕಾನಿಹಾಳ. ಇಲ್ಲಿ ಹತ್ರ ಇದೆಯಲ್ಲ, ನಮ್ಮ ಸಿಂಧೂರು ತಾಲೂಕಿಗೆ ಬರುತ್ತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಮ್ಮ? ಸೇವೆ ಅಂಜಾದು ನಿಮ್ಗೆ 30 ವರ್ಷ. ಅಜ್ಜರಿದ್ರು, ಇವರು ಸಿದ್ದಪ್ಪಾಜಿಯವರು ಇದ್ರು, ಇಲ್ಲೇ ಸೇವೆ ಮಾಡ್ತಾ ಇದ್ರಿ. ಅವರು ಪೂಜೆ ಮಾಡ್ತಾಯಿದ್ರು, ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದ್ರಿ ಪೂಜೆಗೆ, ಹೌದಾ? ಅವ್ರದ್ದು ಪವಾಡಗಳು ಏನೇನು ಲೀಲೆಗಳು ಇದಾವ? ಎಲ್ಲ ಮಾಡಿದಾರ. ನಿಮ್ಗೆ ಗೊತ್ತಿದ್ದ ವಿಷಯಗಳು? ರೈಟ್. ಆಯ್ತಮ್ಮ.
ಹೇಳಮ್ಮ ಈಗ ನಿಮ್ಮ ವಿಷಯಗಳು. ಹಾಂ ಸೇವ್ ಮಾಡಿದ್ದಾರೆ. ಇವ್ರ ಅಜ್ಜವರು ಊರು ಸ್ವಂತೂರು ಗೊತ್ತಮ್ಮ? ಗೊತ್ತಲ್ಲ? ಬರ್ರಿ ಆಯ್ತು. ಅಮ್ಮನ ಕಡೆ ಎಷ್ಟು ಮಾಹಿತಿ ತೊಗೊತೀನಿ ಆಯ್ತಾ. ಈಗಾದರೂ ಅವ್ರ ಪೂಜೆ ಕೈಂಕರ್ಯ ಮಾಡ್ತಾಯಿದ್ರಿ ನೀವು ಎಲ್ಲ ಏನು ಇದೆಲ್ಲ ತಂದು ಮಾಡೋದು ಹೊಸ ವ್ಯವಸ್ಥೆ. ಹಾಂ ಬರ್ತೀರಾ? ನೀವಿರೋದು ಕಮ್ಮಿ ಅಲ್ಲ ಇಲ್ಲಿ? ಆಯ್ತು ಜಾತ್ರೆ ಟೈಮ್ನಾಗ ಆರಾಧನೆ ಟೈಮ್ನಾಗ. ಹಾಂ ಸರಿ, ಮೊನ್ನೆ ಆರಾಧನೆ ಆಗಿದೆ ಅಂತ ಹೇಳಿದ್ರು. ಆಯ್ತು ಸರಿಮ್ಮ ಹೌದಾ ಸರಿಮ್ಮ. ನಿಮ್ಮ ಮಾಹಿತಿ ಕೊಟ್ಟಾಗ ಧನ್ಯವಾದಗಳಮ್ಮ. ಆಯ್ತು. ಇಲ್ಲಿ ಸಿದ್ದಪ್ಪಾಜಿ ಅವರ ಪೂಜೆಯನ್ನು ಇಲ್ಲಿ ಶಂಭಯ್ಯಜ್ಜವರು ಮಾಡ್ತಾಯಿದ್ದಾರೆ. ಅವ್ರನ್ನ ಸ್ವಲ್ಪ ನಾವು ಪರಿಚಯನ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಸಿದ್ಧ ಪರ್ವತ ಅಂತಲೇ ಪ್ರಖ್ಯಾತಿಯಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಒಂದು ಗವಿಯಲ್ಲಿ ಸಿದ್ದಪ್ಪ ಅಜ್ಜವರು ಅಂತೇಳಿ ಇಲ್ಲಿ ನೆಲೆಸಿದ್ದಾರೆ. ಅವರೇ ಇಲ್ಲಿ ಲಿಂಗೈಕ್ಯಾಗಿ ಕನಿಷ್ಠ ಒಂದು 23 ವರ್ಷ ಆಗಿರ್ಬೋದು. ಆ ಡೇಟ್ ಇದೆ, ಹೊರಗಡೆ ಹಾಕಿದ್ದೀನಿ, ನಾನು ನೋಡ್ಕೊಳ್ಳಿ. ಮತ್ತು ಇನ್ನಿತರ ಮಾಹಿತಿನ ನಾನು ಇವರು ಶಂಭರಪ್ಪ ಅಜ್ಜರ ಕಡೆಯಿಂದ ನಾನು ತೊಗೊಳ್ತಾ ಇದ್ದೀನಿ. ನಮಸ್ಕಾರ ರೀ, ಎಲ್ಲ ಆರಾಮಿದ್ದೀರಾ? ಇವತ್ತು ಅಜ್ಜರದು ಪೂಜೆ ಕೈಂಕರ್ಯ ನೀವು ಮಾಡ್ತಾ ಇದ್ದೀರಾ? ಪ್ರತಿದಿನ ನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾ ಇದ್ದೀರಿ. ಅವ್ರ ಫೋಟೋ ಅದೇ ತಾನೆ? ಸಿದ್ಧ ಪರ್ವತ ಮಹಾಮಠ ಶ್ರೀ ಪರಮ ಪೂಜ್ಯ ಸಿದ್ದಪ್ಪ ತಾತನವರು ಲಿಂಗೈಕ್ಯರಾಗಿದ್ದಾರೆ. ಎಷ್ಟನೇ ತಾರೀಕು ಅಂದರೆ 6/12/2003. ಹೌದಾ? ಅದಕ್ಕಿಂತ ಪೂರ್ವದಲ್ಲಿ ನೀವು ಇದ್ರಿ. ಅವ್ರು ಇದ್ದಾಗಿದ್ರೆ ಇದ್ದಿಲ್ಲ. ಅವ್ರು ಹೋದ್ಮೇಲೆ ಲಿಂಗೈಕ್ಯ ಆದ್ಮೇಲೆ ನೀವು ಬಂದು ಪೂಜೆಗೆ ಮಾಡ್ತೀರಿ. ಹೌದಾ? ನಿಮ್ಮದು ಹಾವೇರಿ ಜಿಲ್ಲೆ ಅಂತಂದ್ರಿ. ಹೌದಾ? ಹಾಂ ಸರಿ. ಊರ ಹೆಸರು ಅಂತಂದ್ರೆ ಶಂಕರಿಕೊಪ್ಪ. ಕನಿಷ್ಠ ಈಗ ನೀವು ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು? ಈಗ ಅಂಜಾದು 5-6 ವರ್ಷದಿಂದ. ಮೊದಲು ಯಾರು ಬೇರೆ ಇದ್ರ? ಹೌದಾ? ಇತ್ತಿತ್ತಲಾಗಿ ನಮ್ಮ ಅಜ್ಜವ್ರ ಪೂಜೆ ನೀವು ಮಾಡ್ತಾ ಇದ್ರಿ. ಸರಿ. ಇವ್ರ ಮಾಹಿತಿ ಏನಣ್ಣ ನಿಮ್ಗೆ ಗೊತ್ತಾ? ಅಜ್ಜವ್ರ ಮಾಹಿತಿ ಇರುವಾಗ ನೀವು ತಿಳ್ಕೊಂಡಿದ್ದೀರಾ? ಯಾವ್ದಾರ ತಿಳ್ಕೊಂಡಿದ್ದೀರಾ? ಅದ್ರಿಗೆ ಒಂದು 2 ವಿಷಯಗಳನ್ನು ತಿಳಿಸ್ರಿ ನಮಗೆ. ಹೇಳ್ರಿ ಇವ್ರ ಅಜ್ಜವ್ರ ವಿಷಯ. ಮನೆ ಬಿಟ್ಟು ಕನಿಷ್ಠ ಒಂದು 50 ವರ್ಷ ಸಂಚಾರ ಮಾಡ್ಯಾರಿ. ಅವರು ಎಲ್ಲೇ ಅಲ್ಲಿಂದ ನಿರ್ಪಾಯಿ ಮಠ ಅಂತ ಐತ್ರಿ. ಎಲ್ಲಿ ರೀ? ಇಲ್ಲಿ ಸಿಂಧೂರು ತಾಲೂಕು ಅಂದ್ರೆ ಅಂಕಲಿ ಮಠ ಅಲ್ಲ? ಅಂಕಲಿ ಮಠದ ನಿರ್ಪಾಯಿ ಮಠದಲ್ಲಿ ಸೇವಾ ಮಾಡ್ಯಾರ. ಓಹೋ, ಅಜ್ಜರ ಸೇವಾ ಮಾಡಿದ್ದಾರೆ. ಸೇವಾ ಮಾಡಿ ಪಾರ್ವತಮ್ಮ ಅಂತೇಳಿ ಪಾರ್ವತಮ್ಮ ಬಸವರಾಜ ತಾತನವರು ಆಶೀರ್ವಾದ ಮಾಡಿದ್ದಾರೆ ಇವರಿಗೆ. ಪಾರ್ವತಮ್ಮ ಜೋಳಿ ಕೂತಾಳಿ. ಓಕೆ. ಸಿಪ್ಪ ನೋಡೋಣ. ಈ ಜೋಳಿಗೆ ಅಜ್ಜರ್ ಕೊಟ್ಟದ್ದು, ಬಸವರಾಜ ತಾತರ್ ಕೊಟ್ಟದ್ದ? ಪಾರ್ವತಮ್ಮ ಅಮ್ಮನವ್ರು ಕೊಟ್ಟವ್ರ? ಈ ಜೋಳಿಗಿಂದ ಅವರು ನಮ್ಮ ರೈಟ್. ಇದನ್ನ ನಾನು ಯಾರು ನೋಡಿಲ್ಲ. ಇವತ್ತು ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತಾ ಇದ್ದೀನಿ. ಈ ಸಿದ್ದಪ್ಪ ಅಜ್ಜನವರ ಈ ನಮ್ಮ ಅಂಕಲಿ ಮಠದ ಶ್ರೀಗಳಾಗಿರ್ತ ಅಮ್ಮನವರು ಪಾರ್ವತಮ್ಮನವರು ಇರುವಾಗ ಇವರಿಗೆ ಆಶ್ರಮದಿಂದ ಮಾಡಿ ಈ ಜೋಳಿಗೆಯನ್ನು ಕೊಟ್ಟಿದ್ದಾರೆ. ಸಂಚಾರ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಕೊಟ್ಟಿದ್ದಾರೆ. ಅವರಿಂದ ಇವರು ಹಿಂಗೈಕ್ಯ ಆದ್ಮೇಲೆ ಈ ಜೋಳಿಗೆಯನ್ನು ಕಾಪಾಡಿಕೊಂಡು ಈ ಪೂಜೆ ಮಾಡ್ತಕ್ಕಂಥ ಶಂಭಲಿಂಗ ತಾತವರು, ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಅಜ್ಜವರು ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ನಾವು ಚಿರಋಣಿ. ಮತ್ತೆ ಹೇಳಿ, ಮತ್ತೆ ಇನ್ನೇನು ವಿಷಯ? ಸಂಚಾರ ಮಾಡ್ಕೊಂತ ಅಂಬಾ ಮಠಕ್ಕೆ ಬಂದ. ಅಂಬಾ ಮಠಕ್ಕೆ ಬಂದು ಅಲ್ಲಿ ಗುಡಿ ಮುಂದೆ ಒಂದು 10 ವರ್ಷ ಕಸ ಹೊಡೆದಾರೆ. ಓಹೋ, ಯಾರು ನೋಡಿಲ್ಲ ಕಸ ಹೊಡೆದು ಯಾರು ನೋಡಿಲ್ಲ. ಮುಂಜಾನೆ ಕ್ಲೀನ್ ಆಗಿರೋದು. ಯಾರು ಹೊಡಿತಾರ, ಯಾರು ಮಾಡ್ತಾರ ಸೇವೆದು ಅಂತ ಯಾರಿಗೂ ಗೊತ್ತಿಲ್ಲ. ಹೌದಾ? ಆದ್ರೆ ಕಸ ಹೊಡೆಯೋದು, ಸ್ವಚ್ಛತೆ ಮಾಡೋದು ಅವ್ರ ಕೈ. ಹೌದಾ? ಯಾರು ನೋಡಿಲ್ಲ. ಆನಂತರ ಅಲ್ಲಿ ಸ್ವಲ್ಪ ಜನ ಕಿರಿಕಿರಿ ಮಾಡ್ಯಾರ. ಯಾರಪ್ಪ ಇವರು ಅಂತ ಹೇಳಿ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರೆ ಕುಡಿತಿದ್ರ, ತೊಂದರೆ ಕೊಟ್ಟಾರ. ಬೇಡ ಅಂತೇಳಿ ಈ ಕಡೆ ಬಂದಾರೆ. ಸ್ವಲ್ಪ ಹಿಂದಗಡೆ ಬಂದಾರೆ. ಚಿದಾನಂದ ಮಠದಿಂದ ಹಿಂದಗಡೆ ಬಂದಾರೆ. ಸರಿ. ಈ ಕಡೆ ಬಂದ್ರೆ ಇಲ್ಲೇ ಅವರು ಬಂದಾರು. ಮತ್ತ ಅವ್ರಿಗೆ ಬಂದು ಕರ್ಕೊಂಡು ಹೋಗ್ಕೊಂಡ ನಾ ಬರಪ್ಪ ಬಂದ್ಬಿಟ್ಟನಿ, ಇಲ್ಲೇ ಆರಾಮೈತಿ, ನಮ್ಗೇನು ಸ್ವಲ್ಪ ದುಡ್ಡು ಸಂಖ್ಯೆ ಕೊಡ್ರಿ ಅಂತೇಳಿ ಗವಿ ಅವರ ತಕೊಂಡಾಗ. ಅವರೇ ತಗೋದು. ನಾನೊಂದು ಗವಿ ನೋಡಿದ್ನಪ್ಪ, ಇಳಿಯಕ್ಕೆ ಇಲ್ಲ, ಏರಕ್ಕೂ ಇಲ್ಲ. ಅದು ಒಳಗಡೆ ಯಾವ ತರ ತೋರಿಸಿ ನೋಡಿಲ್ಲ. ಇವ್ರು ಸಿದ್ದಪ್ಪಾಜಿ ಒಳಗೆ ಹೆಂಗ್ ಇಳಿತಿದ್ರು ಗೊತ್ತಿಲ್ಲ, ಹೆಂಗ್ ಬರ್ತಂತ ಗೊತ್ತಿಲ್ಲ. ವಿಚಿತ್ರ ಅದು ಏನೋ ದಾರಿ ಹೆಂಗಿದೆ ಗೊತ್ತಿಲ್ಲ. ನನಗಂತೂ ನೋಡಿದೆ, ಇಳಿಯಕ್ಕಂತೂ ನಮ್ಗೆ ಆಗಲ್ಲ. ಅದು ಮಾಡ್ಬೇಕಾಗಿತ್ತು ನಾನು ಆಕ್ಚುಲಿ, ತೋರಿಸ್ಬೇಕಾಗಿತ್ತು. ಆದ್ರೆ ಏರೋದು ಕಷ್ಟ ಐತೆ. ಇಳಿಬೋದು, ಏನೋ ಒಂದು ಇಳ್ಕೊಳ್ಬೋದು, ಏರೋದು ಕಷ್ಟ ಐತೆ. ಅದಕ್ಕೆ ನಾನು ಇಳಿಯಕ್ಕಾಗಲ್ಲ. ಅಲ್ಲಿಂದ ನಾವು ವಿಡಿಯೋ ಮಾಡಿ ಅಷ್ಟೇ. ಆಯ್ತ್ರಿ.
ಇನ್ನಿತರ ಪಾಟ್ಗಳು ಇದಾವ. ಈ ಕಡೆ ಬಂದ್ರಿ ಬರ್ತೀವಿ ಜನರು ಕರಿಯಾಕ ಬಂದ್ರ ನಾ ಬರಂಗಲ್ಲಪ್ಪ ಇಲ್ಲೇ ಸ್ವಲ್ಪ ಬುದ್ಧಿ ಸಲ್ಕಿ ಕೊಡ್ರಿ ನಾ ಇಲ್ಲೇ ಒಂದು ಆಶ್ರಮ ಮಾಡ್ಕೊಂಡಿರ್ತೇನೆ ಗವಿ ಅವರ ತಕೊಂಡ್ರಿ. ಇವರು ಸ್ವಂತ ಊರು ಏನೋ ಮಾಹಿತಿ ಇದೆಯಾ? ಸ್ವಂತ ಊರು ಜೇವರ್ಗಿ ತಾಲೂಕು ಹಿರೇಹಂಗರಿಗೆ ಅಂತ. ಹಿರೇಹಂಗರಿಗೆ ಅಲ್ಲಿಂದ ಬಂದವರು ಸೀದಾ ಅಂಗಡಿ ಮಠಕ್ಕೆ ಬಂದು ಅಂಗಡಿ ಮಠದ ತಾತನವರ ಅಮ್ಮನವರ ಆಶೀರ್ವಾದ ತೆಗೆದುಕೊಂಡು ಇವರು ಜೋಳಿಗೆಯನ್ನು ಕೊಟ್ಟು ಆ ಜೋಳಿಗೆ ಮುಖಾಂತರ ಸಿದ್ದಪರ್ವತಕ್ಕೆ ಬಂದಿದ್ದಾರೆ. ಇಲ್ಲೇ ನೆಲೆಸಿದ್ದಾರೆ, ಅಮ್ಮನವರ ಸೇವೆ ಮಾಡ್ಕೊಂತ ಇಲ್ಲೇ ಇದ್ದಾರೆ. ಹೌದಾ? ರೈಟ್. ಹೌದಾ? ಇಲ್ಲೇ ಇದ್ದು ಜಳಕ ಮಾಡೋದಂತೆ 4 ತಿಂಗಳಿಗೆ 5 ತಿಂಗಳಿಗೆ ಅವ್ರಿಗೆ ಯಾರು ಬಿಡಿಸಿದ್ರ ಬಿಡಪ್ಪ ಹರಿದಾವು ಹೊಲಸಿಗೆ ಒಂದು ಆಯ್ತಾಯ್ತು. ಅವರು ಬಾರಿಸ್ತಕ್ಕಂಥ ತಂಬೂರಿ ಇದೆಯಪ್ಪ, ಅವ್ರದ್ದೇ ತಾನೇ ಇದು ಬಾರಿಸ್ತಿರೋದು? ತಂಬೂರಿ ಸಂಗಟ ಬರ್ತಾ ಇದ್ರು, ಹಾಡುಗಳು ಹಾಡ್ತಾ ಇದ್ರು. ಹೌದಾ? ಪೆಟ್ಟಿಗೆ ಬಾರಿಸ್ತಾ ಇದ್ರು. ಮತ್ತೆ ಇವ್ರ ತಂಬೂರಿ ಅಂತೂ ಇದೆ, ಈಗ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಅವರು ಹಾಕಿರ್ತಕ್ಕಂಥ ಹಾವಿಗಳು ಇದಾವೆ, ಶಂಖ ಇದೆ, ಪೂಜೆ ಕೈಂಕರ್ಯ ಮಾಡ್ತಕ್ಕಂಥ ಅವ್ರ ಪೂಜೆ ಸಾಮಗ್ರಿಗಳು ಇದಾವೆ. ರೈಟ್. ಹೌದಾ? ಈಗ ಅವ್ರದ್ದು ಒಂದು ಕಮಂಡಲ ಇದೆ. ಇದು ಜ್ಯೋತಿ ಯಾವಾಗ ನಿರಂತರವಾಗಿ ಇದೆ. ಅವ್ರ ಲಿಂಗೈಕ್ಯದಲ್ಲಂದ್ರೆ ಈ ಜ್ಯೋತಿ ಉರಿತಾ ಇದೆ. ಇದನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಈಗಿನ ಶಂಭುಲಿಂಗ ಅಜ್ಜವರವರು ಇವರು ಹಾವೇರಿಯಿಂದ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಈ ಹಾವೇರಿಯಿಂದ ಬಂದ ಮೇಲೆ ಇವರು ಪೂಜಾ ಸಾಮಗ್ರಿ ಸ್ವಚ್ಛತೆಯನ್ನು ಬಹಳ ನೀಟಾಗಿ ಪೂಜೆ ಕೈಗಳು ಮಾಡ್ತಾ ಇದ್ದಾರೆ. ಅವರಿಗೆ ಸೇವೆಯನ್ನು ಮೆಚ್ಚಿ ನಾವು ತುಂಬ ಹೃದಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಿಳಿಸ್ತಾ ಇದ್ದೇವೆ. ನಮಸ್ಕಾರಪ್ಪ. ಆಯ್ತು. ಶಂಭುಲಿಂಗಜ್ಜವರೇ, ಇವರಿಗೆ ಲಿಂಗೈಕ್ಯರಾದಾಗ ಸುತ್ತಮುತ್ತಲ ಗ್ರಾಮದವರಾಗಲಿ ಇಲ್ಲಿ ಅಂಬಾಮಠದಲ್ಲಿರ್ತಕ್ಕಂಥ ಭಕ್ತಾದಿಗಳಾಗಲಿ ಇವರಿಗೆ ಲಿಂಗೈಕ್ಯರಾದ ಮೇಲೆ ವಿಷಯ ಇವರು ಕರ್ತೃಗತಿಗೆಯನ್ನು ವಿಧಿವಿಧಾನದಿಂದ ಮಾಡಿದ್ದಾರೆ. ಹೌದಾ? ಹೌದಾ? ಈಗ ಇದರಲ್ಲ ವೀರಭದ್ರ ತಾತರು ಮಾಡಿದ್ದಾರೆ, ಅಪ್ಪಾಜಿ ಅವರು ಅಂತಾರೆ, ಅವ್ರು ಮಾಡ್ತಾ ಇದಾರಲ್ಲ, ಅವ್ರ ಶಿಷ್ಯರಲ್ಲ ಅವರೆಲ್ಲ ಇವ್ರಿಗೆಲ್ಲ ಇವರಲ್ಲಿ ಕುಲ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ಆದ್ರೂ ನೀವು SC ಕುಲದವ್ರು ಅಂದ್ರಿ. ನನಗೆ ಏನಪ್ಪಾ ಇದು ಕುಲ ಏನು, ನೀವು ಪೂಜೆ ಮಾಡ್ತಾ ಇದ್ರಿ, ನೀವು ನೋಡಿದ್ರೆ ನಿಮ್ ಕುಲ ಬೇರೆ, ಇದು ಕುಲ ಇಲ್ಲ. ಕುಲದ ಬಗ್ಗೆ ಹೇಳಿ. ಕುಲವಿಲ್ಲ ಯೋಗಿಗೆ, ಚಲವಿಲ್ಲ ಜ್ಞಾನಿಗೆ, ತೊಲೆಕಂಬವಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊರಗೇರಿ ಇಲ್ಲ ಅಂತ ಸರ್ವಜ್ಞ. ಸರ್ವಜ್ಞ ಮೂರ್ತಿಗಳು ಹೇಳಿದ್ದು ಬಹಳ ನಿಚ್ಚಿ ಕರೆಕ್ಟ್ ಇದೆ. ಇನ್ನೊಂದು ಹೆಂಗ ಸಿದ್ಧ ಸಾಧರು ಎಂದು ಪೂರ ಕಾವ್ಯ ಹೊದೆದು ಮೇದಿನೆಯ ಮೇಲೆ ವಿಷಯಕ್ಕೆ ತಿರುಗುವವರು ಬಹಳ ಮೂರ್ಖರು ಇವರು ಅಂತ ಹೇಳಿ ಸಾಕಂದ್ರೆ ಇನ್ನೊಂದು ಹೇಳಿದ್ರೆ ನಿಮ್ಗೆ ಅನ್ಸುತ್ತೆ ಹೇಳಿ. ಒಬ್ಬರು ಬ್ರಾಹ್ಮಣರು ಜಾಗ ಮಾಡಿ ಬರಾಕಂತಿದ್ರೈತಿ. ಅವು ಮತ್ತೊಬ್ರು ಇದಿಗೆ ಹೋದ್ರ ಸರ್ವಜ್ಞ, ಅಲ್ಲಿ ದಾರಿ ಹತ್ತಿತ್ತಂತ. ಹತ್ತಿ ಅವ್ರು ಏನಂದ್ರೆ ಅವ್ ಬ್ರಾಹ್ಮಣರು ದುರ್ಗ ನಿಂತ ಮುಟ್ಬೇಡ ಅದೇ ಒಂದು ವಚನ ಹೇಳ್ತಾರೆ. ಮುಟ್ಟಾದ ಹೊಲೆಯೊಳಗೆ ಹುಟ್ಟಿ ಹೋದ ಜಗವೆಲ್ಲ ಮುಟ್ಟಬೇಡೆಂದ ತೊಲಗುವ ಹಾಲವನು ಹುಟ್ಟಿದನೆ ಎಲ್ಲಿ ಸರ್ವಜ್ಞ. ಮೂರ ನುಡಿದವನು. ಹೌದು, ಸರ್ವಜ್ಞ ಮೂರ್ತಿ ಮೂರೇ ನುಡಿ ಇರ್ತವೆ, ಆದ್ರೆ ಅರ್ಥ ಗರ್ಭಿತವಾಗಿರ್ತವೆ. ಹೌದಾ? ಇವರ ಅಜ್ಜವರ ಜೋಳಿಗೆಯಲ್ಲಿ ನಾವು ಸ್ವಲ್ಪ ನಮ್ಮ ಅಲ್ಪ ಕಾಣಿಕೆಯನ್ನ ಸಲ್ಲಿಸ್ತೀವಿ. ಇದೇನು ಬೇಡ, ವಿಡಿಯೋ ಮಾಡಲ್ಲ. ಆಯ್ತಪ್ಪ, ಆಯ್ತು. ನಿಮ್ಮ ಆಶೀರ್ವಾದ ಇರ್ಲಪ್ಪ ನಮ್ಮ ಮೇಲೆ, ಆಯ್ತಾ? ಅಜ್ಜವರ ಆಶೀರ್ವಾದ ಇರಲಿ. ಆದರೂ ನಾವು ಜಂಗಮ ವಂಶದಲ್ಲಿ ಹುಟ್ಟಿದವರು, ಆದ್ರೂ ಇವರು ನೋಡು ಎಷ್ಟೊಂದು ಪವಾಡ ಪುರುಷರು. ಅವರು ನಮಗೆ ದೇವರ ಸಮಾನ. ಹೌದಾ? ದೇವರ ಸಮಾನ ಅವರು ನಮಗೆ. ಹೌದಾ? ನೀವು ಒಂದು ಪುಣ್ಯ ಮಾಡಿದ್ರಿ, ಅಂತವ್ರು ಸೇವೆ ಮಾಡ್ತಾ ಇದ್ರಲ್ಲ, ನೀವು ಪುಣ್ಯ ಮಾಡಿದ್ರಿ. ಹೌದಲ್ಲ? 4 ಗಂಟೆಯಿಂದ ನಿಮ್ಗೆ ಚಾಲು ಸ್ಟಾರ್ಟ್ ಆಗ್ತದೆ ಪೂಜೆ. ಆಯ್ತಾಯ್ತು. ಇನ್ನ ನಿಮ್ಮ ಸೇವೆ ನಿರಂತರವಾಗಿರ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ಇರ್ಲಿ, ನಮ್ದು ಇರ್ತದ, ಭಗವಂತನ ಆಶೀರ್ವಾದ ಇರ್ತದೆ, ಅಮ್ಮನ ಆಶೀರ್ವಾದ ಇರ್ತೈತೆ, ಸಿದ್ಧಪರ್ವತ ತಿಳಿಸಿರ್ತಕ್ಕಂಥ ಅಮ್ಮನ ಆಶೀರ್ವಾದ ಇರ್ಲಿ. ಆಯ್ತಾ? ಇನ್ನೂ ಇರ್ಲಿ ಸೇವೆ. ನಿಮ್ಗೆ ಎಷ್ಟು ಸೇವೆ ತಗೊಂತಲ್ಲ ತಗೊಳ್ಳಿ, ಮಾಡ್ರಿ, ತಪ್ಪೇನಿಲ್ಲ. ಆಯ್ತಪ್ಪ, ಶರಣ್ರಿ. ಈಗ ಅಜ್ಜವರ ಭಕ್ತಿಗೆ ಇವರಿಗೆ ದರ್ಶನ ಮಾಡಲಿಕ್ಕೆ ಇಲ್ಲಿ ಜನ ಬಂದಿದ್ದಾರೆ. ಜಾತ್ರೆಗೆ ಬಂದು ಇವರ ದರ್ಶನಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ತೊಂದರೆ ಕೊಟ್ಟಂಗೆ ಆಯ್ತು ಇವರಿಗೆ. ಅಲ್ರಿ, ನಿಮ್ಗೇನು ತೊಂದರೆ ಆಯ್ತಪ್ಪ? ಏನಿಲ್ಲಲ್ಲ? ಹೌದು, ನೀವು ವೇಟ್ ಮಾಡಿದ್ರಿ. ನಾವು ಸ್ವಲ್ಪ ಅವ್ರಿಗೆ ಅಜ್ಜನ ಬಗ್ಗೆ ನಾವು ಕೆಲವೊಂದು ಕೇಳೋದಿತ್ತು, ಸ್ವಲ್ಪ ವೇಟ್ ಮಾಡಿದ್ವಿ. ಆಯ್ತಾ? ಆಯ್ತು. ಶರಣ್ರಪ್ಪ, ನಿಮ್ಮ ಹೆಸರು ಹೇಳ್ರಿ. ದೇವಪ್ಪ. ಸ್ವಂತ ಊರಪ್ಪ?
ಸಂತೂರು ಗುಲ್ಬರ್ಗ ಜಿಲ್ಲೆಗೆ ಅಗ್ನಿ ಅಂತೇಳಿ ಸ್ವಲ್ಪ ಜಿಗ್ ಮಾತಾಡ್ರಿ, ಏನು ತೊಂದರೆ ಇಲ್ಲ, ಸ್ವಲ್ಪ ಜಿಗ್ ಮಾತಾಡ್ರಿ. ಸುರ್ಪುರ ತಾಲೂಕು ರೀ, ಹ್ಞೂ ರೀ, ಯಾದಗಿರಿ ಜಿಲ್ಲೆಗ್ಯದ ಹ್ಞೂ ರೀ. ಅಗ್ನಿ ಅಂತೇಳಿ. ಅಗ್ನಿ ಅಂತೇಳಿ ಯಾದಗಿರಿ ಜಿಲ್ಲೆದಾಗ ಬರುತ್ತಾ? ಅಗ್ನಿ ಅಂತ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಪ್ಪ? ನಾವು ಬಂದು 72 ಬರಗಲ್ಲಾಗ ಅಜಾರ್ ಇದ್ರಾ ನೀವು ಬಂದಾಗ? ಅವರು ಕೂಡ 20 ವರ್ಷ. ಹೌದಾ? 1972ರಾಗ ಬಂದಿದ್ದೀರಾ? ಅವಲಿಂದ ತಾತನವ್ರ ಜೊತೆಗೆ ಇದ್ರಿ ನೀವು ಇಲ್ಲಿ? ಅವರು ಒಡನಾಟ ಇತ್ತು. ಒಡನಾಟ. ಹ್ಞೂ. ದೇವಪ್ಪ ಅವರೇ, ಈಗ ನೀವು 1972ರಲ್ಲಿ ಅಜ್ಜವ್ರಿದ್ದಾಗ ನೀವು ಅವ್ರ ಜೊತೆಗೇನೆ ಇದ್ದೀರಿ? 72ರಲ್ಲಿ ನಾವು ಬಂದಿವ್ರಿ. ಆಮೇಲೆ ಅಪ್ಪರ ಪರಿಚಯ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ನಿಮ್ಮ ಪರಿಚಯ ಜಾಸ್ತಿ ಆಯ್ತು? ಸಣ್ಣ ವಯಸ್ಸಿನ. ಹೌದಾ? ಸಣ್ಣರಿದ್ರಿ ನೀವು, ಚಿಕ್ಕವರಿದ್ರಿ? ನಮ್ಮ ನೆನಪಿದ್ದಾಗ ಬರಾಗ್ಯದ. ಆಮೇಲೆ ಅಪ್ಪರು ಕೂಡ 15-20 ವರ್ಷದಿಂದ 15-20 ವರ್ಷ ಆಗ್ತದೆ ಒಡನಾಟ. ಹಾಂ. ಆ ನಂತರ ಅಪ್ಪರು ಭಜನಿ ಭಾಳ ಇಂಟ್ರೆಸ್ಟ್. ನಾವು ಭಜನಿ ಮಾಸ್ತರ್. ಹೌದಾ? ಹೌದಾ? ನಾನು ಆನಂದ ಮಾಡ್ತಿದ್ದೆ ಅವಾಗ. ಹೌದಾ? ಆನಂದ ಊಟ 50 ವರ್ಷ ಊಟ ಮಾಡಿದ್ರು ಅವ್ರು. ಹೌದಾ? ಊಟ ಮಾಡಿಲ್ಲ. ಹಾಂ. ಹಂಗೆ ಇವ್ರು ಅಣ್ಣವ್ರು, ಬಸಣ್ಣವ್ರು ಅಂತೇಳಿ ಎಮ್ಮ ಅಣ್ಣ, ಹ್ಞೂ. ನಾವು ಇಲ್ಲೆಲ್ಲ ಈ ನಮ್ಮ ಬಸಮ್ಮನವರು ಅಣ್ಣರು ನಿಮ್ಮ ಜೊತೆಗಿದ್ರು? ಓಕೆ ಓಕೆ. ಈಗ ಅಣ್ಣರ ಪಾಲಿಗೆ ಇವರು ಸೇವೆ ಮಾಡ್ತಾ ಇದ್ದಾರೆ. ಬರ್ತಾರೆ ಬಸಮ್ಮನವ್ರು ಬರ್ತಾರೆ, ಆರಾಧನೆ ಟೈಮ್ ಬರ್ತಾ ಇರ್ತಾರೆ. ಆಯ್ತು ಆಯ್ತು ಆಯ್ತು. ಹೌದು ಹೌದು. ಹಾಂ ಹಾಂ ಹಾಂ. ಜೂಟಿಯವರು ಹ್ಞೂ. ಅಲ್ಲೊಂದು ಮಾರಿಯಮ್ಮ ಗುಡಿ ಕಟ್ಸಾರ. ಹೌದು. ಹಾಂ ಹಾಂ ಹಾಂ. ಅದು ಅವರು ಇವರೇ ಕಟ್ಸಿದ್ರು. ಆಯ್ತು ಆಯ್ತು. ಅಜ್ಜೋರ ಕಟ್ಸಿದಾರ ಇರೋವಾಗ? ಅವಾಗೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಹ್ಞೂ. ಬಂಬೈ ಮಹಾರಾಷ್ಟ್ರದಿಂದ ಆಮೇಲೆ ಆಂಧ್ರದಿಂದ ಜನ ಬರ್ತಿದ್ರು. ಬರ್ತಾರ? ಅವೆಲ್ಲ ಅವ್ರು ಹುಟ್ಟಿದ್ರು ಸ್ವಂತ ಊರು ಅಂದ್ರೆ ಈಗ ಯಡ್ರಾಮಿ ತಾಲೂಕು ಆಗಿದ್ರಿ. ಹ್ಞೂ. ಅವ್ರು ಜೇವರಿಗಿತ್ತು. ಈಗ ಗುಲ್ಬರ್ಗ ಜಿಲ್ಲಾ. ಹ್ಞೂ. ಅವ್ರ ತಾಯಿ ಹೆಸರು ಪೀರಮ್ಮ, ತಂದೆ ಹೆಸರು ಭೀಮಣ್ಣ. ಪೀರಮ್ಮ, ತಂದೆ ಹೆಸರು ಭೀಮಣ್ಣ. ಪೀರಮ್ಮ ಅಂದರೆ ಮುಸ್ಲಿಮ್ಸಲ್ಲಿ ಬರುತ್ತಲ್ಲ? ಅವರೇ ಇಟ್ಟಿದಾರ ಅಜ್ಜವ್ರೆ? ಅವ್ರ ವಂಶಸ್ಥರು ಇದಾರ ಅಲ್ಲಿ? ಈಗ ಇದಾರ? ಅವ್ರ ಅಣ್ಣನ ಮಕ್ಕಳು ಅದಾರ. ಇದಾರೆ ಈಗ? ವಂಶಸ್ಥರು ಇದಾರೆ? ಬರ್ತಾರೆ? ಅವ್ರ ಬರೋದು ಹೋಗೋದು ಬಂದು ಹೋದ್ರ? ಆರಾಧನೆಗೆ ಬರ್ತಾರ ಅವರು? ಬರ್ತಾರಲ್ಲ ಅವ್ರ ಸ್ವಸ್ಥರು, ಮೊಮ್ಮಕ್ಕಳು ಯಾರು? ಅಂದ್ರೆ ಇತ್ತಗಲ್ರಿ ಅಣ್ಣನು. ಓಹೋ ಹೋ ಹೋ. ಇವ್ರಿಗೇನು ಬ್ರಹ್ಮಚಾರಿ? ಇವ್ರು ಬ್ರಹ್ಮಚಾರಿಗಳು. ಅವ್ರ ವಂಶಸ್ಥರು ಅಂದ್ರೆ ಅಣ್ಣ ತಮ್ಮರಲ್ಲ, ಅದನ್ನೇ ಹೇಳ್ತಾ ಇರೋದು. ಬರ್ತಾರಲ್ಲ, ಬಂದು ಹೋಗ್ತಾರೆ. ಓಕೆ. ಹಾಂ. ಆಮೇಲೆ ಅವ್ರು ಬಂದು ಈಗೇನು ಅಪ್ಪರು ಹೇಳಿದ್ರಲ್ಲ ಮಾಡಿದಾಗ ಅಲ್ಲಿ ಸೇವೆ ಮಾಡಿ ಪಾರತಮ್ಮನ ಆಶೀರ್ವಾದ ಪಡ್ಕೊಂಡು ಇಲ್ಲಿಗೆ ಬಂದಾರ. ಅಂಕ್ಲಿ ಮಾಡ್ದಲ್ಲಿ ಮಾಡ್ಕೊಂಡು ಇಲ್ಲಿ ಬಂದಾರ. ಇಲ್ಲಿಗೆ ಬಂದು ಇಲ್ಲಿ ಅಮ್ಮನ ಬೆಲೆ 12 ವರ್ಷ ರಜಗಳು ಹೊಡ್ಕೊಂಡು ಬೆಳಿಗ್ಗೆ ಗೊತ್ತ ಯಾರಿಗೆ ಗೊತ್ತಲ್ಲ 4-5 ಅದು ಅಲ್ಲಿ ಅಷ್ಟರೊಳಗೆ ಎಲ್ಲ ಸ್ವಚ್ಛತೆ ಮಾಡೋದು, ಅಮ್ಮನ ಎಲ್ಲ ಪ್ರಾಂಗಣ ಎಲ್ಲ ಸುತ್ತಮುತ್ತ ಇರತಕ್ಕಂಥ ಗುಡಿ ದೇವ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡೋರು ಇವರು ಸೇವೆ ಮಾಡ್ತಾ ಇದ್ರು. ಮಾಡ್ಕೊಂತ ಇಲ್ಲಿ ಅವ್ರಿಗೆ ಸಾದ್ರಿಗೆ ಅವ್ರಿಗೆ ಸ್ವಲ್ಪ ವಾದ ನಡೆದೈತ್ರಿ. ಆ ನಂತರ ಇಲ್ಲಿ ಮ್ಯಾಗ ಬಂದು ಆ ಗುಂಡಿನ ಸರ್ಕಿನಾಗೇರಿ ಏರಿ ಸ್ವಲ್ಪ ದಿವಸ ಅಲ್ಲಿ ಹೊಡೆದಾಡ್ಯಾರ. ತಾತ ಹೊಡೆದಾರ ಸ್ವಲ್ಪ ತ್ರಾಸ ತಗೊಂಡು ಮ್ಯಾಗ ಬಂದು ಯಾರಿಗೆ ಕಂಡಿಲ್ಲ, ಕಲ್ಲು ಹೊಡ್ಯಾರ ನೋಡಿ ಮತ್ತೆ ಸ್ವಲ್ಪ ಭೇಟಿ ಮಾಡಿ ಹಂಗಂದ್ರೆ ಹಂಗಪ್ಪ ತೆಳಗೆ ಹೋಗ್ಬಂದ್ರೆ ಹೋಗಿಲ್ಲ. ಬಂದು ಹಿಂಗ ಈ ಜಾಗ ಹುಡುಕಾಡಿ ಬರೀ ಉತ್ತರ ಇದು. ಹೌದೌದು. ಒಂದಿಷ್ಟೇ ಕುರುಪಿ ಒಂದು ಗುದ್ದಲಿ ತಗೊಂಡು ಒಂದು ಮರುಕ್ ಪುಟ್ಟಿ ಕೆಬ್ಬಣ ಪುಟ್ಟಿ ಅದಿತ್ತು ಮೊನ್ನೆ ಹೋಗ್ಯದ ಆ ಕಡೆ. ಅವೆಲ್ಲನೂ ತೋಡಿ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಗೊಬ್ಬರ ಕಲ್ಲರು ಸಂಬಳಪುರದವ್ರು ಎಲ್ಲ ಸಾಕಾರ ಮಾಡ್ಕೊಂಡು ನಾವು ಭಜನಲ್ಲಿ ಪರಿಚಯ. ನಾವು ಒಂದೇ ಜಿಲ್ಲಾದವ್ರು ಅದ, ಹೀಗಾಗಿ ಭಾಳ ನಂಬಿದ್ದ. ನಾವು ಬರೋದು ಹೋಗೋದು ಭಜನಿಗೆ ಹಿಂಗಂಗೆ ನಡೀತಾರೆ. ನೋಡಿ ಸ್ವಲ್ಪ ದಿವಸದ ಮೇಲೆ ಅವರು ಧರ್ಮಸ್ಥಳ, ಉಡುಪಿ, ಬಳಿಪಿ ಎಲ್ಲರನ್ನ ಇವ್ರನ್ನ ನಮ್ಮ ಇವ್ರದ್ದು ಜೀಪ್ ಕರ್ಕೊಂಡು ಹೋಗಿದ್ರ? ಕರ್ಕೊಂಡು ನೋಡ್ಕೊಂಬಂದಿರಿ? ಅವ್ರ ಜೊತೆಗೆ ಹೋಗಿ ಬಂದಿರಿ? ಅವ್ರ ಜೊತೆಗೆ 2-3 ಸಲ ಹೋಗಿ ಬಂದಿರಲ್ಲ? ಹೋಗಿ ಬಂದು ಅವರು ಇದು ಕ್ಯಾಶ್ ಶೀಟ್ ಮಾಡಮ್ಮಪ್ಪ ಅಂತ ಹೇಳಿದ್ರು. ಓಹೋ. ಚರಿತ್ರೆ ಮಾಡಬೇಕು ಅಂತ ಹೇಳಿದ್ರು. ಅದು ಬರೆದಿಟ್ಟದ್ದು ಕೂಡ ಐತ್ರಿ ಪೇಪರ್ ಐತಲ್ಲ? ಅದ್ರ ಮಾಹಿತಿ ಬೇಕಾದ್ರೆ ತಗೊಳ್ಳೋಣ. ಅವ್ರ ಚರಿತ್ರೆ ಕೂಡ ನಮ್ಮ ಕವಿಗಳು ಒಬ್ಬರು ಇದ್ದಾರೆ, ಅವ್ರಿಗೆ ಕೊಡೋಣ, ಬರೀತಾರೆ. ಅದನ್ನು ಸ್ವಲ್ಪ ನಾವು ಪ್ರಕಟ ಮಾಡೋಣ, ಇವ್ರದ್ದು ಇತಿಹಾಸವನ್ನು ಸ್ವಲ್ಪ ಪ್ರಕಟ ಮಾಡೋಣ. ಆಯ್ತಾ? ಅದು ಆಶ್ವಾಸನೆ ಕೊಡ್ತೀನಿ. ಒಂದ್ಸಲ ಬರ್ತೀವಿ, ನಿಮ್ಗೆ ಭೇಟಿ ಆಗ್ತೀವಿ. ಯಾವಾಗ ಬಂದಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಂದ್ರೆ ಅದಾಯ್ತ್ರಿ. ಅದಾದ್ಮೇಲೆ ಅವರು ನಾನು ಶುಕ್ರವಾರ ಬರಾನೇ ಇಲ್ಲಿ ಇರ್ತೀನಿ ಭಾಳ ಇರೋಣ. ಅವತ್ತು ಒಂದಿನ ಏನಾಗೈತಂದ್ರೆ ಬೆಸ್ತಾರ ಬಂದಿನಿ. ಶುಕ್ರವಾರ ಓದ್ನಪ್ಪ ಅಂತ ಅಪ್ಪನ ತೊಗೊಂಡಿದ್ರಿ. ಶನಿವಾರ ದಿವಸ ಬೆಳಗ್ಗೆ ಸ್ವಲ್ಪ ಅಪ್ಪನಿಗೆ ತ್ರಾಸಾಗೈತಿ. ತ್ರಾಸಾಗಿ ಬೇರೆ ಟ್ರೀಟ್ಮೆಂಟ್ ಅವ್ರು ಮಾಡಕ್ಕೆ ನೋಡ್ಯಾರ, ಆಗಿಲ್ಲ. ನಮ್ಮ ಡಾಕ್ಟ್ರು ಅವರು ನಾವು ಬಂದಿವ್ರಿ, ಡಾಕ್ಟರ್ ಅವರು ಅಪ್ಪರು ಶಿಶು ಮಕ್ಕಳು ಬಂದು ಸ್ವಲ್ಪ ಇದು ಕುಂತಿದ್ರಿ. ಗುಂಡಿತ್ತಿಲ್ಲ ಒಂದು ಪಕ್ಕ ಇಟ್ಕೊಂಡು ಅಪ್ಪ ಏನಾಯ್ತು ಬಾಪಗ ಅಂತ ಕೇಸಿ ಈ ಕಡೆ ಕರ್ಕೊಂಬಂದು ಬೇರೆ ಗಿಡ ತಟಗಿತ್ರಿ. ಈ ಗಿಡ ತಟಗಿತ್ತಾ ಇದು? ಅದಲ್ಲೊಂದು ಬಿತ್ತೈತ್ರಿ. ಬಿತ್ತ ಮೇಲೆ ಮತ್ತೆ ಚಿಗ್ತಿದ್ ಇಷ್ಟೇ ಐತ್ರಿ ಅವ್ರ ಕಾಯಿ ಬಿಡೋದು. ರೈಟ್ ರೈಟ್.
ಸಣ್ಣದಿದ್ದಾಗ ಅವಾಗ ಬಂದು ಹಿಂಗೆ ತಗೋ ಡಾಕ್ಟ್ರಿಗೆ ತಗೋ ದವಾಣಿ ಕಡೆ ಹಾಕಿ ಅಂತಂದ್ರೆ ತೊಗೊಂಡು ಹಿಂಗೆ ತೊಡೆ ಮೇಲೆ ಹಾಕ್ಕೊಂಡು ಗ್ಲುಕೋಸ್ ಏರ್ಸ್ತಂತ ಹಿಂಗೆ ಹಿಡ್ಕೊಂಡು ಕೈ ನನಗೆ ಗ್ಲುಕೋಸ್ ಬೇಡ ನಾನು ಓದ್ತೀನಿ ಅಂತೇಳಿ ಈ ಗುಂಡು ತೋರಿಸಿ ಆ ಬೇರೆ ಗಿಡ ನಿಮ್ಗೆ ಎಡಗೈ ಬರೆಸಿ ಕಾಯಿಬಿಟ್ಟು ಓಹೋ ಅವಾಗ ಲಿಂಗೈಕ್ಯ ಆದರು. ಅವರು ಲಿಂಗೈಕ್ಯ ಆಗಿರ್ತಕ್ಕಂಥ ದಿನಾಂಕ 6/12/2003 ಲಿಂಗೈಕ್ಯ ಆಗಿದ್ದಾರೆ. ಆಮೇಲೆ ಈರಣ್ಣ ಸಾಬ್ರ ಅಂತೇಳಿ ಅವ್ರು ಕಾರ್ ತರ್ತೀನಪ್ಪ ಹೆಂಗಿನ ಮತ್ತೆ ಸುಮ್ಮನೆ ಹೋಯಮ್ಮ ಆದರೂ ಆಗಿಲ್ಲ, ಇಲ್ಲೇ ಬಿಟ್ಟಿದ್ದಾರೆ, ಜೀವ ಬಿಟ್ಟಿದ್ದಾರೆ, ಇಲ್ಲೇ ಲಿಂಗೈಕ್ಯ ಆಗಿದ್ದಾರೆ. ಹೌದಾ? ಸುಮ್ಮನೆ ಹೋಯಮ್ಮ ಅಂತ ಅವ್ರು ಕಾರ್ನಾಗ ಹೋಯ್ದ್ರು. ಇನ್ನೊಬ್ಬ ಗೊರಬಳ ಮೋಹನ್ ರೆಡ್ಡಿಗಳು ನಾನು ಒಂದು ಕಾರ್ ತರ್ತೀನಿ ಅಂತ ಅವರು ಬಂದರು. ಹೋಗಿ ಅವ್ರು ಸುಬ್ಬರ ಆಸ್ಪತ್ರೆ ಚೆಕ್ ಮಾಡಿದ್ರು, ಹೋಗ್ಯಾರ ಅಂತ. ಅವಾಗ ಎಲ್ಲರೂ ಸೇರಿ ಆ ಕಡೆ ಫೋನ್ ಕಡಿಮೆ ಒಬ್ಬರೊಬ್ರು ಹಂಗೆ ಅಪ್ಪರಿಗೆ ಸುದ್ದಿ ಮುಟ್ಟಿ. ಅವಾಗ ಎಲ್ಲಿ ಫೋನ್ ಇಲ್ಲ, ಏನಿಲ್ಲ, ನಡ್ಕಂತ ಹೋಗ್ಬೇಕು, ಸುದ್ದಿ ಮುಟ್ಟಿಸ್ಬೇಕು ಅವನ ಕಾಲ ಟೈಮ್ನಲ್ಲಿ. ಆಮೇಲೆ ಈರಣ್ಣ ಸಾಬ್ರ ಜೀವಂತ ನಮ್ಮ ಹಾಸ್ಟ್ಲಿಗೆ ಬರಲ್ಲಪ್ಪ, ಈಗಾರು ಬರಲಿ ನಮ್ಮ ಹಾಸ್ಟ್ಲಿಗೆ ಕುಂದ್ರಸಮ್ಮ ಈಗ ಅಂತೇಳಿ ಅವ್ರು ಹಾಸ್ಟ್ಲಿಗೆ ಅಪ್ಪಾಜಿ ಈಗ ಅವ್ರು ಬೆತ್ತಿಗೆ ಆಗಿದ್ರೆ ಅಲ್ಲೇ ಅಪ್ಪರನ್ನ ಕುಂದಿಸಿ ಬೆಳ್ತಾನೆ ಭಜನೆ ಕಾರ್ಯಕ್ರಮ ಪ್ರಸಾದ ಮಾಡಿ ಮರುದಿವಸ ಈ ಟೈಮ್ನಾಗೆ ಇಲ್ಲಿ ಇದು ಮಾಡಿದ್ರಿ. ಆ ನಂತರ ಇವ್ರ ಅಣ್ಣವ್ರು ಏನಂತಾರೆ ಅಪ್ಪರ್ದು ಹಿಂಗೆ ಬಿಡೋದು ಬೇಡ ಅಂತೇಳಿ ಹ್ಯಾಂಡ್ ಬಿಲ್ ಅವರೇ ಓದಿದ್ರು, ವಿದ್ಯಾವಂತರಿದ್ರು, ಅದೆಲ್ಲ ಇದು ಮಾಡಿದ್ರು, ಬರ್ದು ಜರ ಕೊಟ್ಟಿದ್ರು ಹ್ಯಾಂಡ್ ಬಿಲ್ ಮಾಡಕ್ಕೆ. ಕೊಟ್ಟು ಆರಾಧನೆ ಮಾಡ್ಕೊಂತ ಒಂಟಿದ್ದು ಸಣ್ಣ ಪ್ರಮಾಣದಾಗ ಮಾಡ್ಕೊಂಡು 18 ವರ್ಷ ಬ್ಯಾಟಿ ಇವರೆಲ್ಲ ಪದಗಳೆಲ್ಲ ರಚನೆ ಮಾಡಿ ಹಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಏಕನಾಥ್ ಕಾಯಿ ಇದೆ ಒಳಗಡೆ, ಪೇಟಿ ಬಾರಿಸಿದ್ರು. ಆಮೇಲೆ ಏಕನಾಥ್ ಕಾಯಿನೂ ಇದೆ ಅವ್ರದ್ದು, ಹೌದಿಲ್ಲ? ನೋಡಿದೆ ಒಳಗಡೆ. ಜೂಟಿಗವ್ರಿಗೆ ಕೊಡ್ರಿ ಅಂದ್ರೆ ಅವ್ರಿಗೆ ಕೊಟ್ಟಿದ್ರು. ಹೌದಾ? ಜೂಟಿಗವರು ಶಿಶುಮಕ್ಳು, ಇವರು ಶಿಶುಮಕ್ಳಿಗೆ ಕೊಟ್ಟಿದ್ದಾರೆ, ಪೇಟಿಗೆ ಕೊಟ್ಟಿದ್ದಾರೆ. ಅವರೇ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಹೌದಾ? ಪೂಜೆ ಮಾಡ್ತಾರೆ. ರೈಟ್ ರೈಟ್ ರೈಟ್. ಅದಾದ್ಮೇಲೆ ಈಗ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ. ಮೊನ್ನೆ ಮಾಡಿದ್ದು 21ನೇ ಆರಾಧನೆ. ಹೌದಾ? ಮೊನ್ನೆ 21ನೇ ಆರಾಧನೆ ಹಂಗೆ ಮಾಡ್ಕೊಂತೀವಿ. ಭಕ್ತರು ನೋಡ್ಕೊಂಡು ಭಕ್ತರು ಒಬ್ರು ಬಂದು ಎಲ್ಲ ಗುಡಿ ಸ್ವಲ್ಪ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕೊಟ್ಟಾರ ಜನ. ರೊಕ್ಕನ ಸುಮ್ಮನೆ ಕುಡಿದು ತಿಂದು ಹಾಳು ಮಾಡೋದನಪ್ಪ ಅಂತೇಳಿ ಮಾಡಿದ್ರೆ ಎಲ್ಲ ರೊಕ್ಕ ಜಮಾ ಇಟ್ಟು ಪೂಜೆಗಿಟ್ಟು ರೂಮ್ ಮಾಡಿದ್ರು. ಆಯ್ತು ಆಯ್ತು ಆಯ್ತು. ಆನಂತರ ಈ ರೂಮ್ ಪೂಜೆ ಇರೋಕ್ಕೆ ಇವರಿಗೆ ಶಂಬಲಿಗಾಚವರಿಗೆ ಇರಕ್ಕೆ ಮಾಡಿದ್ದಾರೆ, ಪೂಜೆ ಮಾಡೋಕೆ. ಹೌದಾ? ಮತ್ತು ಇಲ್ಲಿ ಅನುಕೂಲ ಆಗಕ್ಕೆ ಭಕ್ತರು ಬಾಯಾರನ್ನು ಬಂದರೆ ಕುಂದ್ರಕ್ಕೆ ಸ್ವಲ್ಪ ಮಂಟಪವನ್ನು ಮಾಡಿದ್ದಾರೆ. ಹೌದಾ? ಓಕೆ ಓಕೆ. ಹೌದಾ? ಹಾಂ ಹಾಂ. ಇದು ಇತ್ತಿತ್ತಲಾಗಿ ಕಟ್ಸಿದ್ದಾರೆ ಇದು ರೂಮು, ಗವಿ ಒಳಗೆ. ಆಮೇಲೆ ಲಿಂಗೈಕ್ಯ ಗದ್ದಿಗೆ ಆದ್ಮೇಲೆ ಇದೆಲ್ಲ ಮಾಡಿದ್ದಾರೆ. ಹೌದಲ್ಲ? ಇಲ್ಲಿ ಯಾರು ಬರೋದೇ ಇಲ್ಲ, ಅಷ್ಟು ಒಂದು ಹಿಂದ್ಗಡೆ ಇದೆ, ಸ್ವಲ್ಪ ಹಿಂದ್ಗಡೆ ಇದೆ, ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ನಮ್ಗೆ 2018ರಾಗ ನಮ್ಗೆ ಕ್ಯಾನ್ಸರ್ ಬಂತು. ಹೌದಾ? ನಿಮ್ಗ ಭಾರಿ ತ್ರಾಸ. ಪ್ರೂಫ್ ಕೊಟ್ಟಿದ್ರು, ಕ್ಯಾನ್ಸರ್ ಅಂತ ಪ್ರೂಫ್ ಬಂದಿದೆ ನಿಮಗೆ? ಕಿದ್ವಾಯಿ ಹಾಸ್ಪಿಟ್ಲ್ ತೋರಿಸಿದ್ರಿ? ಎಲ್ಲ ಕಡೆಗೆ ತಿರುಗಿ ಮೆಡ್ರಾಸ್ಲಿಂದ ತರಿಸಿ ಔಷಧ, ರಾಮನಗರ, ಹೌದಾ, ಎಲ್ಲ ಕಡೆಗೆ ಮಧ್ಯಪ್ರದೇಶದಿಂದ ತರಿಸಿದ್ವಿ. ನಾಲೆಲ್ಲ ಮತ್ತೆ ಸಿದ್ದಪ್ಪ ಅಮ್ಮಮ್ಮ ನೋಡ್ರಿ ನಿಮ್ಮ ಉಳಿಸ್ಲಿ ಕೆಟ್ಟ ಹೆಸರು ಬರ್ತಾವ ನಿರ್ಧಾರ ಮಾಡ್ಕೊಂಡು ಡಾಕ್ಟರ್ನ ತೋರಿಸ್ರಿ ಅಂತ ಗುರುಗಳ ನಟಿಗೆ ಸೋಮಳಪುರದಾಗ ಒಂದು ಹುಡುಗ ಬಾಗಲಕೋಟೆ ಬೇಸ್ ಐತಣ್ಣ ಅಂತ ಅಡ್ರೆಸ್ ಕೊಟ್ಟು ಅಲ್ಲಿ ಹೋದ್ಮೇಲೆ ಈಗ 8 ವರ್ಷ ಆಯ್ತು. ಈಗ ನಿಮ್ಗೇನಿಲ್ಲ, ಆರಾಮಿದ್ರಿ. ಆಶೀರ್ವಾದ, ಅವ್ರ ಆಶೀರ್ವಾದ ನೀವು ಅನ್ಕೊಂಡಿದ್ದೀರಲ್ಲ. ನನ್ನ ಜೊತೆಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸತ್ತಾರ. ಹೌದಲ್ಲ? ನಿಮ್ಗೆ ಸ್ವಲ್ಪ ಯಾಬಿಟ್ಟು ಕುಡಿಯೋದು ಅಂತ ಭಾಳ ಎಲ್ಲ ಇತ್ತು. ಅವಾಗ ಬೀಡಿ ಬಿಟ್ಟಿಲ್ರಿ. ಹೌದು, ಈಗ ಬಿಟ್ಟಿದ್ದಾರೆ, ಈಗ ಬಿಟ್ಬಿಟ್ಟಿರಿ. ಈಗ ಇಲ್ಲ, ಈಗ ಏನೇನಿಲ್ಲ, ಬೀಡಿ ಸತ್ತೀನಿ, ಎಲ್ಲ ಮಾಡ್ತೀನಿ. ಸತ್ರಿ, ಆದ್ರೆ ನಿಮ್ಗೇನು ಎಫೆಕ್ಟ್ ಇಲ್ಲ. ಹೌದಲ್ಲ? ಇದು ಒಂದು ಚರಿತ್ರೆನಪ್ಪ, ಇದೊಂದು ಪವಾಡನೇ. ಅವ್ರ ಪವಾಡನೇ ನಿಮ್ಗೆ ಸೇವೆ ಮಾಡ್ರಿ ಒಳ್ಳೇದು. ಇರೋವರೆಗೂ ನೀವು ಅದನ್ನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸೇವೆ ಮಾಡ್ರಿ. ನಾವು ಸೇರಿ ಎಲ್ಲ ಪಾಂಪ್ಲೆಟ್ ಹಾಕ್ಸಿ ಕಾರ್ಯಕ್ರಮ ಸಣ್ಣಗೆ ಮಾಡ್ರಿ. ಇಂಪ್ರೂವ್ಮೆಂಟ್ ಮಾಡ್ರಪ್ಪ, ಮಾಡ್ರಿ, ಚೆನ್ನಾಗಿದೆ. ಈಗ ಏನಾರಾದ್ರೆ ಇವರೆಲ್ಲ ಬರ್ತಾರೆ, ಸಾಕಾರ. ನಾನೇನು ಇಲ್ಲಿದ್ದೆಲ್ಲ ಉಸ್ತುವಾರಿ ನಮ್ಮ ಕೈ. ಆಯ್ತು. ಎಲ್ಲರೂ ಸಪೋರ್ಟ್ ಐತ್ರಿ. ಅಮ್ಮನ ಉಸ್ತುವಾರಿ ಇವ್ರು ತಗೊಂಡು ಎಲ್ಲ ಸ್ವಚ್ಛತೆ ಮಾಡಿ ಹಿಂದ್ಗಡೆ ಬಂದು ತಮ್ಮದ ಇಲ್ಲೇ ಲಿಂಗೈಕ್ಯ ಆಗಿ ಇಲ್ಲಿನೇ ನಿಮ್ಮ ಸೇವೆಯನ್ನ ಇವ್ರು ನಿರಂತರವಾಗಿ ಮಾಡ್ಕೊಂಡು ಹೊಂಟಿದ್ರಿ. ಇವ್ರ ಸೇವೆ ನೀವು ಮಾಡ್ಕೊಂಡು ಹೊಂಟಿದ್ರಿ. ಒಬ್ರು ಪೂಜೆಗೆ ಇಡ್ತೀವ್ರಿ. ಆಯ್ತು ಹೋಗಲ್ರಿ, ಯಾವಾಗ ಜಾಗ ಮಾಡಿ ಇರ್ಲಿ ಒಳಗಡೆ ಹೋಗಕ್ಕೆ ನಾವು ಆನಂದ
ಆನಂದ ಜಳಕ ಮಾಡ್ತಾರಲ್ರಿ ಜಳಕನೇ ಇಲ್ಲ. 3 ವರ್ಷ 4 ವರ್ಷ ಸೊಂಡ್ರಿಗೆ ಗೊತ್ತು ಅವಾಗ ಅಷ್ಟೇ ಜಳಕ. ಮತ್ತೆ ಹೆಂಗ್ರಿ ಲೋಬಾನ್ ವಾಸನ ಮಲ್ಲಿಗೂ ಗಮ 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 ಅಲ್ಲಲ್ಲ ಅವರು ಅವ್ರಿಗೇನು ಪವಾಡ ಪುರಿಸಿರಪ್ಪ, ಅವ್ರಿಗೇನು ಅನ್ಸೋದೇ ಇಲ್ಲಲ್ಲ, ಅವ್ರಿಗೇನು ಅನ್ಸೋದೇ ಇಲ್ಲ. ಜೋಳಿಗೆಗ ರೊಕ್ಕ ಅಂತ ಹಿಂಗೆ ತೆಗೆದ್ನಂದ್ರೆ ಹಿಂಗೆ ಪೆಂಡಿನೇ ಬರೋದು. ಜೋಳಿಗೆ ತೋರಿಸಿ ಅದು ಹಿಂಗೆ ತೆಗೆದ್ರೆ ಆಟೋಮೆಟಿಕ್ ಅದು ಅಂಕ್ಲಿ ಮಠದ ಅಮ್ಮನವ್ರು ಕೊಟ್ಟಿರ್ತಕ್ಕಂಥ ಒಂದು ಜೋಳಿಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ತಗೊಂಡೋಗಪ್ಪ ಅಂತ ಕೊಟ್ಟಿದ್ದಾರೆ. ಅಲ್ಲಿ ತೊಗೊಂಡ್ಬಂದು ಇಲ್ಲಿಗೆ ಮಠಕ್ಕೆ ಸಿದ್ದಾಪುರಕ್ಕೆ ಬಂದು ಇಲ್ಲೇ ಇದ್ದಾರೆ, ನೆಲೆಸಿದ್ದಾರೆ. ಆಯ್ತಾಯ್ತಪ್ಪ. ಈಗ ನಡೀಲಪ್ಪ ನಿಮ್ಮ ಸೇವೆ, ಅಮ್ಮನವ್ರ ಸೇವೆ, ಸಿದ್ದಪ್ಪಾಜವ್ರ ಪೂಜೆ, ಇವ್ರ ಸೇವೆ ಮಾಡ್ರಿ. ಏನು ಇರೋವರೆಗೂ ಮಾಡ್ರಿ, ಏನು ತೊಂದರೆ ಇಲ್ಲ. ಆಯ್ತಾ, ಆರಾಮಂತಿದ್ದೀರಿ ಆರಾಮಂತಿದ್ದೀರಿ. ಮನೆ ಪನ್ನಿ ನಮ್ಗೆ ಎಲ್ಲ ಇದ್ರು ಕೂಡ ಆಸೆ ಮಾಡಿಲ್ಲ. ಇರ್ಲಿ 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 ಇರ್ಲಿ. ಮಕ್ಕಳು ಸರಿ ಹೋದ್ರು ಮಕ್ಕಳಾಗಿದ್ದಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿ, ಚೆನ್ನಾಗಿರೋ ಅದು ಕ್ಯಾನ್ಸರ್ ಅಂತಕ್ಕಂಥದ್ದೇ ಎಳೆದೋಗ್ಬಿಡ್ತಲ್ಲ ನನಗೆ. ಅದು ಒಂದು ಭಾಳ ವಿಶೇಷ ಇದರಲ್ಲಿ. ಪವಾಡ ಬಿಡಪ್ಪ. ನಮ್ಗೆ ಇಲ್ಲಿ ಸುತ್ತಮುತ್ತಲವ್ರು ನನ್ನ ಟ್ರೀಟ್ಮೆಂಟ್ ಮಾಡೋರು ಹೋಗ್ಬಿಟ್ರೆ ಓಕೆ ಹಿಂಗೆಲ್ಲ ಆಗಿದ್ರಿ. ಮತ್ತೆ ಸೇವೆ ಮಾಡ್ಕೊಂಡು ಇರ್ರಿ ಒಳ್ಳೇದು ಆಯ್ತಪ್ಪ. ನಿಮ್ಮ ಆಶೀರ್ವಾದ ಆಯ್ತಪ್ಪ ದೇವಣ್ಣ, ನಿಮ್ಮ ವಿಷಯನ ನಿಮ್ಮ ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕೀರ್ತನ ಹಿರೇಮಠ ಯೂಟ್ಯೂಬ್ ಚಾನಲ್ ಇದ್ದ ನಮ್ಗೆ ನಂಬರ್ ಕೊಡ್ತೀನಿ, ಒಂದ್ಸಲ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅವ್ರ ಅಮ್ಮ ಸಿದ್ದಪ್ಪಾಜಿ ಅವ್ರ ನಮ್ಗೆ ಆಶೀರ್ವಾದ ನಮ್ಮ ಇರಲಿ, ನಮಗೂ ಇರಲಿ, ಆ ಜನತೆ ಮೇಲೆ ಇರಲಿ, ಕರ್ನಾಟಕ ಜನತೆ ಮ್ಯಾಗೆ ಇರಲಿ, ಇರಲಿ. ಅದು ಎಲ್ಲರಿಗೂ ನನಗಂತಲ್ಲ ಪ್ರತಿಯೊಬ್ಬರಿಗೂ ಇರಲಿ. ಮಳೆ ಬೆಳೆ ಚೆನ್ನಾಗಿರ್ಲಿ, ರೈತರೆಲ್ಲ ಸುಖವಾಗಿರ್ಲಿ. ಇರ್ಲಿ ಒಳ್ಳೇದಪ್ಪ. ಆಯ್ತು. ಹೆಸರು ರೀ ಶಿವರಾಜಪ್ಪ ರೀ. ನೀವು ತಂದೆಯವರು ಇಲ್ಲಿ ಇದ್ರಲ್ರಿ ಮೊದಲು? ನಿಮ್ಮ ತಂದೆಯವ್ರ ಹೆಸರು ಏನಂದ್ರೆ? ಬಸಪ್ಪನವರು. ಇವರು ದೇವಪ್ಪನವರು ಎಲ್ಲ ಕಲ್ತಾ ಇದ್ರ ಎಲ್ಲರೂ ಇಲ್ಲಿ? ಅಣ್ಣತಂಬ್ರದ್ದಂಗೆ ಹೌದಿಲ್ಲ? ಇಲ್ಲಿ ಸೇವೆ ಮಾಡ್ತಾ ಇದ್ರಿ, ಅಜ್ಜವ್ರ ಸೇವೆ. ಈಗ ನೀವು ಬರ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ, ಹೌದಾ? ಆಯ್ತು, ಹೌದಾ? ಅಲ್ಲಿಂದ ಬರ್ತೀರಾ? ಅಲ್ಲಿ ನಿಮ್ಮ ಇದರ್ಲಿಂದ ಜೇವರಿಗೆ ಅಂದ್ರಲ್ಲ ಎಲ್ಲಿ? ಕಾನಾಳ ಉಪ್ಪಲ್ದಡ್ಡಿ. ರೈಟ್. ಇವರು ಅಜ್ಜರು ಕುಟುಂಬ ಇದಕ್ಕೆ ಬರ್ತಾರೆ ಅಷ್ಟೇ, ಅವ್ರ ಸಣ್ಣ ಆರಾಧನೆಗೆ ಬರ್ತಾರೆ ಅಷ್ಟೇ, ತಿರುಗೇನು ಬರಲ್ಲ, ಹೌದಾ? ಅದ್ರ ಸೇವೆ ನೀವು ಮಾಡ್ತಾ ಇದ್ದೀರಿ. ಆಯ್ತು ಒಳ್ಳೇದ್ರಿ, ಮಾಡಿರಿ, ಚೆನ್ನಾಗಿರಲಿ. ಇವರು ಅಜ್ಜರ ಸೇವೆ ನಿಮ್ಗೆ ನಿರಂತರವಾಗಿ ಮಾಡಿರಿ, ಅವ್ರ ಆಶೀರ್ವಾದ ನಿಮ್ಮಾಗಿರಲಿ. ಆಯಿತಾ? ನೀವು ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಆಯಿತಾ? ನಮ್ಮ ಚಾನಲಿಂದ ಎಲ್ಲರಿಗೂ ನಿಮ್ಗೆ ಧನ್ಯವಾದಗಳು ತಿಳಿಸ್ತಪ್ಪ. ಸರಿನಾ? ಓಕೆ.